ಕಾಮನ್ ಎಕ್ಸ್ಪ್ರೆಷನ್ಸ್, ಸಾಮಾನ್ಯ ಅಭಿವ್ಯಕ್ತಿಗಳು. ನಾವು ದಿನನಿತ್ಯ ಜೀವನದಲ್ಲಿ ಅನೇಕ ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರ್ತೀವಿ. ಹೆಚ್ಚಾಗಿ ಒಂದು ಶಬ್ದದಲ್ಲಿ ಅಥವಾ ಒಂದು ಚಿಕ್ಕ ವಾಕ್ಯದಲ್ಲಿ ನಾವು ನಮ್ಮ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀವಿ. ಅದನ್ನ ನಾವು ಇಂಗ್ಲಿಷಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅಂದ್ರೆ ಇವಾಗ ನಾವು ಕಾಮನ್ ಎಕ್ಸ್ಪ್ರೆಷನ್ಸ್ ನೋಡೋಣ. ಮೊದಲನೇದಾಗಿ ಹುಷಾರಾಗಿರಿ ಅಥವಾ ಎಚ್ಚರಿಕೆಯಿಂದಿರಿ. ಅದನ್ನು ನಾವು ಇಂಗ್ಲಿಷಲ್ಲಿ ಹೇಗೆ ಹೇಳ್ತೀವಿ ಅಂದರೆ ಬಿ ಕೇರ್ಫುಲ್, ಬಿ ಕೇರ್ಫುಲ್, ಬಿ ಕೇರ್ಫುಲ್. ನೆಕ್ಸ್ಟ್, ಚಿಂತಿಸಬೇಡಿ. ಅದನ್ನು ನಾವು ಇಂಗ್ಲಿಷಲ್ಲಿ ಏನು ಹೇಳ್ತೀವಿ ಅಂದರೆ ಡೋಂಟ್ ವರಿ, ಡೋಂಟ್ ವರಿ, ಡೋಂಟ್ ವರಿ. ನೆಕ್ಸ್ಟ್, ಎಲ್ಲ ತಯಾರಿದೆ. ಎವ್ರಿಥಿಂಗ್ ಈಸ್ ರೆಡಿ, ಎವ್ರಿಥಿಂಗ್ ಈಸ್ ರೆಡಿ, ಎವ್ರಿಥಿಂಗ್ ಈಸ್ ರೆಡಿ. ಅತ್ಯುತ್ತಮ. ಅದನ್ನು ಇಂಗ್ಲಿಷಲ್ಲಿ ಎಕ್ಸಲೆಂಟ್, ಎಕ್ಸಲೆಂಟ್. ಏನು ಹೇಳ್ತೀವಿ? ಎಕ್ಸಲೆಂಟ್. ಇನ್ನೊಂದು ಒಳ್ಳೆಯ ಉಪಾಯ. ನಾವು ಇಂಗ್ಲಿಷಲ್ಲಿ ಗುಡ್ ಐಡಿಯಾ ಅಂತ ಹೇಳ್ತೀವಿ. ಗುಡ್ ಐಡಿಯಾ, ಗುಡ್ ಐಡಿಯಾ. ನಾವು ಇವಾಗ ಇನ್ನೊಂದು ಸರಿ ರಿವೈಸ್ ಮಾಡೋಣ. ಹುಷಾರಾಗಿರಿ ಅಥವಾ ಎಚ್ಚರಿಕೆಯಿಂದಿರಿ. ಅದನ್ನು ಇಂಗ್ಲಿಷಲ್ಲಿ ಬಿ ಕೇರ್ಫುಲ್. ಚಿಂತಿಸಬೇಡಿ, ಡೋಂಟ್ ವರಿ. ಎಲ್ಲ ತಯಾರಿದೆ, ಎವ್ರಿಥಿಂಗ್ ಈಸ್ ರೆಡಿ. ಅತ್ಯುತ್ತಮ, ಎಕ್ಸಲೆಂಟ್. ಒಳ್ಳೆಯ ಉಪಾಯ, ಗುಡ್ ಐಡಿಯಾ. ಇವಾಗ ನಾವು ಕಾಮನ್ ಆಗಿ ಬಳಸುವಂಥ ಎಕ್ಸ್ಪ್ರೆಷನ್ಸ್ ನೋಡೋಣ. ಅವನು ಇದನ್ನು ತುಂಬ ಇಷ್ಟಪಡುತ್ತಾನೆ. ಹಿ ಲೈಕ್ಸ್ ಇಟ್ ವೆರಿ ಮಚ್. ಹೇಳಿ, ಹಿ ಲೈಕ್ಸ್ ಇಟ್ ವೆರಿ ಮಚ್. ಹಿ ಲೈಕ್ಸ್ ಇಟ್ ವೆರಿ ಮಚ್. ನೆಕ್ಸ್ಟ್, ಸಹಾಯ ಮಾಡಿ. ಹೆಲ್ಪ್, ಹೆಲ್ಪ್, ಹೆಲ್ಪ್. ನೆಕ್ಸ್ಟ್ ಸೆಂಟೆನ್ಸ್, ಅವನು ಶೀಘ್ರದಲ್ಲೇ ಬರುತ್ತಿದ್ದಾನೆ. ನಾವು ಇಂಗ್ಲಿಷಲ್ಲಿ ಏನು ಹೇಳ್ತೀವಿ ಅಂದರೆ ಹಿ ಈಸ್ ಕಮಿಂಗ್ ಸೂನ್, ಹಿ ಈಸ್ ಕಮಿಂಗ್ ಸೂನ್, ಹಿ ಈಸ್ ಕಮಿಂಗ್ ಸೂನ್. ನೆಕ್ಸ್ಟ್, ಅವನು ಸರಿಯಾಗಿದ್ದಾನೆ. ಹಿ ಈಸ್ ರೈಟ್, ಹಿ ಈಸ್ ರೈಟ್, ಹಿ ಈಸ್ ರೈಟ್. ನೆಕ್ಸ್ಟ್, ಅವನು ಬಹಳ ಪ್ರಸಿದ್ಧ. ಹಿ ಈಸ್ ವೆರಿ ಫೇಮಸ್, ಹಿ ಈಸ್ ವೆರಿ ಫೇಮಸ್, ಹಿ ಈಸ್ ವೆರಿ ಫೇಮಸ್. ಇವಾಗ ಒಂದ್ಸರಿ ರಿವೈಸ್ ಮಾಡೋಣ. ಅವನು ಇದನ್ನು ತುಂಬ ಇಷ್ಟಪಡುತ್ತಾನೆ. ಹಿ ಲೈಕ್ಸ್ ಇಟ್ ವೆರಿ ಮಚ್. ಸಹಾಯ ಮಾಡಿ, ಹೆಲ್ಪ್. ಅವನು ಶೀಘ್ರದಲ್ಲೇ ಬರುತ್ತಿದ್ದಾನೆ. ಹಿ ಈಸ್ ಕಮಿಂಗ್ ಸೂನ್. ಅವನು ಸರಿಯಾಗಿದ್ದಾನೆ. ಹಿ ಈಸ್ ರೈಟ್. ಅವನು ಬಹಳ ಪ್ರಸಿದ್ಧ. ಹಿ ಈಸ್ ವೆರಿ ಫೇಮಸ್. ಓಕೆ, ಲೆಟ್ಸ್ ಸಿ ಸಮ್ ಮೋರ್ ಸೆಂಟೆನ್ಸಸ್. ಹೇಗಿದ್ದೀರಿ? ನಾವು ಇಂಗ್ಲಿಷಲ್ಲಿ ಹೇಗೆ ಕೇಳ್ತೀವಿ ಅಂದರೆ ಹೌ ಆರ್ ಯು ಅಥವಾ ಹೌ ಡು ಯು ಡೂ ಅಂತಲೂ ಕೇಳ್ಬೋದು. ಹೌ ಆರ್ ಯು, ಹೌ ಆರ್ ಯು. ಹೌ ಡು ಯು ಡೂ, ಹೌ ಡು ಯು ಡೂ. ನೆಕ್ಸ್ಟ್ ಸೆಂಟೆನ್ಸ್, ನಿಮ್ಮ ಕೆಲಸ ಹೇಗೆ ನಡೆಯುತ್ತಿದೆ? ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಕೇಳ್ತೀವಿ ಅಂದರೆ ಹೌ ಈಸ್ ಯುವರ್ ವರ್ಕ್ ಗೋಯಿಂಗ್, ಹೌ ಈಸ್ ಯುವರ್ ವರ್ಕ್ ಗೋಯಿಂಗ್, ಹೌ ಈಸ್ ಯುವರ್ ವರ್ಕ್ ಗೋಯಿಂಗ್. ನೆಕ್ಸ್ಟ್, ಬೇಗ ಮಾಡಿ. ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ಹರಿ ಅಪ್, ಹರಿ ಅಪ್, ಹರಿ ಅಪ್. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ಕೇಳಿಸುತ್ತಿಲ್ಲ. ನಾವು ಇದನ್ನ ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ ಅಂದರೆ ಐ ಕಾಂಟ್ ಹಿಯರ್ ಯು, ಐ ಕಾನ್ ಹಿಯರ್
you. I can't hear you. ಮತ್ತೆ ನಾವು ಇದನ್ನ ಹೀಗೂ ಹೇಳ್ಬೋದು. It is not audible. It is not audible. It is not audible. Next. ನನಗೆ ಇದನ್ನು ಹೇಗೆ ಬಳಸುವುದೆಂದು ಗೊತ್ತಿಲ್ಲ. I don't know how to use it. I don't know how to use it. I don't know how to use it. ಇವಾಗ ಒಂದ್ಸರಿ ರಿವೈಸ್ ಮಾಡೋಣ. ಹೇಗಿದ್ದೀರಿ? How are you? How do you do? ನಿಮ್ಮ ಕೆಲಸ ಹೇಗೆ ನಡೆಯುತ್ತಿದೆ? How is your work going? ಬೇಗ ಮಾಡಿ. Hurry up. ನನಗೆ ಕೇಳಿಸುತ್ತಿಲ್ಲ. I can't hear you. It is not audible. ನನಗೆ ಇದನ್ನು ಹೇಗೆ ಬಳಸುವುದೆಂದು ಗೊತ್ತಿಲ್ಲ. I don't know how to use it. Let's see some more expressions. ನಾನು ಅವನನ್ನು ಇಷ್ಟಪಡುವುದಿಲ್ಲ. ಇಂಗ್ಲಿಷಲ್ಲಿ ಹೇಗೆ ಹೇಳ್ತೀವಿ ಅಂದರೆ ಐ ಡೋಂಟ್ ಲೈಕ್ ಹಿಮ್. ಐ ಡೋಂಟ್ ಲೈಕ್ ಹಿಮ್. ಐ ಡೋಂಟ್ ಲೈಕ್ ಹಿಮ್. ನನಗೆ ಅರ್ಥವಾಗುವುದಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಸೆಂಟೆನ್ಸ್. ನನಗೆ ಇದು ಬೇಕಾಗಿಲ್ಲ. ಐ ಡೋಂಟ್ ನೀಡ್ ಇಟ್. ಐ ಡೋಂಟ್ ನೀಡ್ ಇಟ್. ಐ ಡೋಂಟ್ ನೀಡ್ ಇಟ್. ನೆಕ್ಸ್ಟ್. ನಾನು ನಿಮಗೆ ತೊಂದರೆ ಕೊಡಲು ಬಯಸುವುದಿಲ್ಲ. ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ ಅಂದರೆ ಐ ಡೋಂಟ್ ವಾಂಟ್ ಟು ಬಾದರ್ ಯು. ಐ ಡೋಂಟ್ ವಾಂಟ್ ಟು ಬಾದರ್ ಯು. ಐ ಡೋಂಟ್ ವಾಂಟ್ ಟು ಬಾದರ್ ಯು. ನೆಕ್ಸ್ಟ್. ಒಳ್ಳೆಯದೆಂದು ಭಾವಿಸುತ್ತೇನೆ. ಐ ಫೀಲ್ ಗುಡ್. ಐ ಫೀಲ್ ಗುಡ್. ಐ ಫೀಲ್ ಗುಡ್. ಇವಾಗ ರಿವೈಸ್ ಮಾಡೋಣ. ನಾನು ಅವನನ್ನು ಇಷ್ಟಪಡುವುದಿಲ್ಲ. ಐ ಡೋಂಟ್ ಲೈಕ್ ಹಿಮ್. ನನಗೆ ಅರ್ಥವಾಗುವುದಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಇದು ಬೇಕಾಗಿಲ್ಲ. ಐ ಡೋಂಟ್ ನೀಡ್ ಇಟ್. ನಾನು ನಿಮಗೆ ತೊಂದರೆ ಕೊಡಲು ಬಯಸುವುದಿಲ್ಲ. ಐ ಡೋಂಟ್ ವಾಂಟ್ ಟು ಬಾದರ್ ಯು. ಒಳ್ಳೆಯದೆಂದು ಭಾವಿಸುತ್ತೇನೆ. ಐ ಫೀಲ್ ಗುಡ್. ಬಿ ಕೇರ್ಫುಲ್. ಡೋಂಟ್ ವರಿ. ಎವ್ರಿಥಿಂಗ್ ಈಸ್ ರೆಡಿ. ಎಕ್ಸಲೆಂಟ್. ಗುಡ್ ಐಡಿಯಾ. He likes it very much. Help. He is coming soon. He is right. He is very famous. How are you? How is work going on? Hurry. I can't hear you. I don't know how to use it. I don't like him. I don't understand. I don't want it. I don't want to bother you. I feel good.